ಒಂದು ಐತಿಹಾಸಿಕ ಸಮಾವೇಶಕ್ಕೆ ಆಗಮಿಸಿರುವುದು ನಮಗೆ ಒಂದು ತುಂಬು ಹೃದಯದ ಸ್ವಾಗತ. ಮತ್ತು ಇಲ್ಲಿ ಬಂದಿರುವಂಥ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು, ಶಾಸಕರು ಮತ್ತು ಸಚಿವರು ಮತ್ತು ಮುಖ್ಯಮಂತ್ರಿಗೆ ಎಲ್ಲರಿಗೂ ಇದೊಂದು ಶುಭ ಸಂದೇಶ. ಏನಪ್ಪ ಅಂದರೆ ಇದು 100 ವರ್ಷಗಳ ಒಂದು ಸಾಧನೆ, ಒಂದು 100 ವರ್ಷದ ಕಾಂಗ್ರೆಸ್ ಪಕ್ಷದ ಒಂದು ಪಟ್ಟ ಇರೋದು ಒಂದು ಒಳ್ಳೆಯ ಒಂದು ಸಂದೇಶ. ಈ ದಿನ ಒಂದು ಶುಭ ಸಂದೇಶದಲ್ಲಿ ಈ ನಾಡಿನ ಜನತೆಗೆ ಮತ್ತು ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು, ವಿರೋಧ ಪಕ್ಷದ ನಾಯಕರು ಸೋನಿಯಾ ಗಾಂಧಿಯವರು ಹಾಗೂ ಪ್ರಿಯಾಂಕಾ ಗಾಂಧಿಯವರು ಹಾಗೂ KPCC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ತಾಲೂಕಿನ ಶಾಸಕರಾದ ಸನ್ಮಾನ್ಯ CP ಯೋಗೇಶ್ವರ್ ಅವರು ಮತ್ತು ನಮ್ಮ ನೆಚ್ಚಿನ ಸಂಸದರು ಅಂತಲೇ ಇವತ್ತು ಇರುವಂಥ ಸುರೇಶ್ ಅಣ್ಣನವರ ನೇತೃತ್ವದಲ್ಲಿ ಇಲ್ಲಿ ಸಮಾವೇಶಕ್ಕೆ ಆಗಮಿಸಿದ್ವಿ. ಇದೊಂದು ಅದ್ಧೂರಿಯ ಸ್ವಾಗತ ಮತ್ತು 100 ವರ್ಷ ತುಂಬಿದಂಥ ಈ ಸಮಾವೇಶಕ್ಕೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕರ್ನಾಟಕ ಜನತೆಗೆ ಹೃತ್ಪೂರ್ವಕ ವಂದನೆಗಳು. ಮತ್ತು ನಮ್ಮ ಜೊತೆ ಮಾತಾಡೋ ನಿಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೂ ನಮ್ಮ ಅಭಿನಂದನೆಗಳು. ಸರ್, ಇವತ್ತು ಎಷ್ಟು ಜನ ಸೇರ್ಬೋದು ಅನ್ನೋ ನಿರೀಕ್ಷೆ? ಅಂದಾಜು ಇಲ್ಲಿ ನಮ್ಮ ಅಭಿಪ್ರಾಯ ಪ್ರಕಾರ ಸುಮಾರು 30,000 ರಿಂದ 40,000 ಜನ ಮೇಲೆ ಕಾರ್ಯಕರ್ತರು ಬಂದು ಸೇರುವಂಥ ಅವಕಾಶ ಇದೆ. ಇವತ್ತು ಇಂಥ ದೊಡ್ಡ ಸಮಾವೇಶದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ, ಹೇಗೆ ಅನಿಸ್ತಿದೆ? ನಾವು ಯಾರೇ ಹೇಳ್ದೇವಲ್ಲ ಒಂದು ಪಕ್ಷದ ಕಾರ್ಯಕರ್ತರಾಗಿ ನಾವು ಒಬ್ಬರು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆಗಿ ಬರಲೇಬೇಕು ಅಂತ ಬಂದಿದ್ದೀವಿ. ಇದೊಂದು ನಮಗೆ ಒಂದು ಒಳ್ಳೆಯ ವಾತಾವರಣ, ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಇದೊಂದು ಹುಮ್ಮಸ್ಸು ಇರಬೇಕು ಅಂತ ನನ್ನ ಅಭಿಪ್ರಾಯ. ಆನಂದ್ ಚನ್ನಪಟ್ಟಣ, ಡಿಪ್ಯೂಟೆಡ್ ಕೌನ್ಸಿಲರ್ 20 ವಾರ್ಡ್ ಚನ್ನಪಟ್ಟಣ.